ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಪ್ರೋಮೋ ತುಂಬಾನೇ ಚೆನ್ನಾಗಿದೆ. ಬನ್ನಿ ಫಸ್ಟ್ ಪ್ರೋಮೋ ಜಲಕ್ ಹೇಗಿದೆ ಅಂತ ನೋಡೋಣ. ವೀಕ್ಷಕರೇ ನೋಡಿದ್ರಲ್ಲ, ಇದಕ್ಕೆ ಕ್ಯಾಪ್ಷನ್ ಏನಪ್ಪಾ ಕೊಟ್ಟಿದ್ದಾರೆ ಅಂತಂದ್ರೆ, ನಿಜವಾಗ್ಲೂ ಗಿಲ್ಲಿ ತುಂಬಾ ಸಿಲ್ಲಿನ ಅಂತ ಅಂದ್ಬಿಟ್ಟು 100% ಸಿಲ್ಲಿ ಅಲ್ವೇ ಅಲ್ಲ. ಆಲ್ಮೋಸ್ಟ್ ಇಲ್ಲಿ ಏನಾಗ್ತದೆ ಅಂತಂದ್ರೆ, ಧ್ರುವಂತ್ ಅವ್ರಿಗೆ ಅವ್ರು ಏನ್ ಮಾತಾಡ್ತಾ ಇದಾರೆ ಅನ್ನೋದೇ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ನನಗೆ ಅನ್ನಿಸ್ತದೆ. ಇಲ್ಲಿ ಫಸ್ಟಿಗೆ ಪ್ರೋಮೋದಲ್ಲಿ ಇಲ್ಲಿ ಅಶ್ವಿನಿ ಅವರು ಹೇಳ್ತಾರೆ, ಏನು ಗಿಲ್ಲಿ 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 ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಜಪ ಮಾಡ್ತಾ ಇದಾರೆ ಅಂತ ಕಾಣಿಸುತ್ತೆ. ಮಾಡ್ಲಿ, ಅದರಿಂದ ಆದ್ರೂ ಅವ್ರಿಗೆ ಒಳ್ಳೇದಾಗುತ್ತಾ ನೋಡೋಣ. ಆಮೇಲೆ ಧ್ರುವಂತ್ ಅವರು ಇಲ್ಲಿ ಹೇಳ್ತಾರೆ, ಕಾಮಿಡಿ ಬೇರೆ, ನಮ್ಮನ್ನು ಚೀಪ್ ಮಾಡಿಬಿಟ್ಟು ಕಂಡಮ್ ಮಾಡೋದು ಬೇರೆ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಬೇರೆಯವ್ರನ್ನ ತುಳಿಯೋ ಕೆಲಸ ಮಾಡ್ತಿರೋದೇ ಇವರು. ನೆಲ್ಲಕ್ಕಾಗಿ ತುಳಿತಾರಲ್ಲ, ನಿಜವಾಗ್ಲೂ ಕೂಡ ರಕ್ಷಿತ್ ಅವ್ರ ಮೇಲೆ ಯಾವ ರೀತಿಯಲ್ಲಿ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಿದ್ರು ಅಂತ ಎಲ್ಲರೂ ಕೂಡ ಇಲ್ಲಿ ನೋಡಿದ್ದಾರೆ. ಅಶ್ವಿನಿ ಅವರು, ಧ್ರುವಂತ್ ಅವರು, ಈಗ ಆ ಒಂದು ಟೀಮ್ಗೆ ಧ್ರುವಂತ್ ಅವರು ಕೂಡ ಇಲ್ಲಿ ಆಕ್ಟಿವ್ ಆಗಿದ್ದಾರೆ. ಈ ಒಂದು ಜಗಳ ಆಗಕ್ಕೆ ಮೇನ್ ಕಾರಣ ಇಲ್ಲಿ ನಿನ್ನೆ ಗಿಲ್ಲಿಯವರು ಒಂದು ಕ್ವಶನ್ ಕೇಳ್ತಾರೆ ಧ್ರುವಂತ್ ಅವ್ರಿಗೆ. ಆಲ್ಮೋಸ್ಟ್ ಮಲ್ಲಮ್ಮ ಅವರು ಹೋದ್ಮೇಲೆ ಸ್ವಲ್ಪ ನೀನು ಆಕ್ಟಿವ್ ಆಗಿ ಕಾಣಿಸ್ತಿದ್ಯಾ ಅಂತ ಅಂದ್ಬಿಟ್ಟು ಅದನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ರು. ಅದಾದ್ಮೇಲೆ ಈ ಒಂದು ಜಗಳ ಇಲ್ಲಿ ನಡೆದಿರೋದು. ಆಲ್ಮೋಸ್ಟ್ ಡೈರೆಕ್ಟ್ ಆಗಿ ಮಾತಾಡೋಕ್ಕಾಗಿಲ್ಲ ಅಂದ್ರೂ ಕೂಡ ಹೇಗನ ಮಾಡಿ ಇಲ್ಲಿ ಜಗಳ ತೆಗಿಯೋಣ ಅಂತ ಅಂದ್ಬಿಟ್ಟು ತೆಗ್ದಿದ್ದಾರೆ ಅಂತ ಇಲ್ಲಿ ಗೊತ್ತಾಗ್ತದೆ. ಆ ನಂತರ ಇಲ್ಲಿ ಹೇಳೋದು ರಿಷಾ ಅವರು, ನಯಾ ನಾಜೂಕು ಅನ್ನೋದು ಕಲ್ತ್ಕೋ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಆಲ್ಮೋಸ್ಟ್ ಫಸ್ಟಿಗೆ ಇಲ್ಲಿ ನಯಾ ನಾಜೂಕು ಅನ್ನೋದು ಹೆಣ್ಮಕ್ಳಿಗೆ ಇಲ್ಲಿ ಇರಬೇಕು. ನಾನು ನಿನ್ನೆ ಒಂದು ವಿಡಿಯೋ ಕೂಡ ಇಲ್ಲಿ ಮಾಡಿ ಹಾಕಿದ್ದೆ. ಒಬ್ರು ಕಮೆಂಟ್ ಕೂಡ ಇಲ್ಲಿ ಹಾಕಿದ್ರು, ಆಲ್ಮೋಸ್ಟ್ ವ್ಯೂಸ್ಗೋಸ್ಕರ ಏನೇನೋ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು. ಅದು ವ್ಯೂಸ್ಗೋಸ್ಕರ ಅಲ್ಲ. ಆಲ್ಮೋಸ್ಟ್ ಇಲ್ಲಿ ರಿಷಾ ಅವರು ಕಾಲಿಂದ ಟಚ್ ಮಾಡ್ತಾರೆ ಗಿಲ್ಲಿಯವ್ರ ಕಾಲಿಗೆ. ಅದು ತಮಾಷೆಗೆ ಇರ್ಬೋದು, ಬಟ್ ಬೇರೆಯವ್ರಿಗೆ ಅದು ಯಾವ ರೀತಿ ಕಾಣಿಸುತ್ತೆ ಅಂತಂದ್ರೆ, ಏನಪ್ಪ ಇವನು ಏನು ಮಾಡಿದ್ರು ಕೂಡ ಮಾಡಿಸ್ಕೊತಾನೆ. ಫಸ್ಟ್ ಇಲ್ಲಿ ಹೊಡೆದ್ರು, ಆನಂತರ ಕೈನ ಇಲ್ಲಿ ಟಚ್ ಮಾಡಿದ್ರು, ಮತ್ತೆ ಕೈನ ಹಿಂದೆ ಹಿಡಿದು ತಿರ್ಸು ಹೊಡೆದ್ರು. ಆಲ್ಮೋಸ್ಟು ನಾನು ಹೇಳ್ತಿರೋದು ಅಣ್ಣ ತಮ್ಮ ಈ ರೀತಿಯಾಗಿ ಮಾಡಿದ್ರೆ, ಸ್ವಂತ ಅಣ್ಣ ತಮ್ಮ ಅಲ್ಲ ಅಂದ್ರೂ ಕೂಡ ಕೆಲವೊಬ್ರು ತುಂಬ ಕ್ಲೋಸ್ ಆಗಿರ್ತಾರೆ. ಆದರೆ ಇಲ್ಲಿ ರಿಷಾ ಅವರು ತುಂಬ ಓವರ್ ಆಗಿ ಮಾತಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಗಿಲ್ಲಿ ಅವ್ರ ಹತ್ರ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಾನು ಇಲ್ಲಿ ಮಾತಾಡಿದ್ದೆ ನೋಡಿ. ಇವಾಗೂ ಕೂಡ ಅವ್ರು ಏನು ಹೇಳ್ತಾರೆ ಅಂತಂದರೆ, ಗಂಡು ಮಕ್ಕಳಿಗೆ ನಯಾ ನಾಜೂಕು ಅನ್ನೋದು ಸ್ವಲ್ಪ ಕಲ್ತ್ಕೋ ಅಂತ ಹೇಳ್ತಾರೆ. ಫಸ್ಟ್ ಇಲ್ಲಿ ಹೆಣ್ಣು ಮಕ್ಕಳಿಗೆ ನಯಾ ನಾಜೂಕು ಇರಬೇಕು. ತಮಾಷೆಗೆ ಇಲ್ಲಿ ಕಾಲ್ ಟಚ್ ಮಾಡಿರಲಿ, ಬಟ್ ಸೀರಿಯಸ್ ಆಗಿ ಮಾಡಿರಲಿ. ಆ ಒಂದು ಶೋನ ಎಲ್ಲರೂ ಕೂಡ ನೋಡ್ತಿರ್ತಾರ. ಏನೇ ಮಾಡಿದ್ರು ಕೂಡ ಮನೆಯಲ್ಲಿ ಯಾವುದನ್ನ ಮಾಡಬೇಕು ಅದನ್ನ ಮಾಡಿದ್ರೆ ಇಲ್ಲಿ ಚೆನ್ನಾಗಿರುತ್ತೆ. ಒದೆಯೋದು, ಕಾಲ್ ತಿರ್ಸೋದು, ಸುಮ್ಮನೆ ಇಲ್ಲಿ ಹೊಡೆಯೋದು, ಗಂಡ್ಮಕ್ಳು ಮಾಡಿದ್ರೆ ಅದು ಬೇರೆ ಲೆಕ್ಕ. ಹೆಣ್ಮಕ್ಳು ಗಂಡ್ಮಕ್ಳಿಗೆ ಇಲ್ಲಿ ಹೊಡೆದಾಗ ಅದು ಬೇರೆ ಲೆಕ್ಕ ಬರುತ್ತೆ. ಆಲ್ಮೋಸ್ಟ್ ಒಬ್ಬೊಬ್ರಿಗೆ ಇಷ್ಟ ಆಗಿತ್ತು ವಿಡಿಯೋ, ಒಬ್ಬೊಬ್ರಿಗೆ ಕಷ್ಟ ಆಗಿತ್ತು. ವ್ಯೂಸ್ಗೋಸ್ಕರ ಅಂತೂ ಆ ರೀತಿಯಾಗಿ ಹೇಳಿಲ್ಲ. ಲೈವಲ್ಲಿ ಏನೊಂದು ಅಪ್ಡೇಟ್ ಸಿಕ್ಕಿತ್ತು, ನಮಗೇನು ಸರಿ ನಮಗೇನು ತಪ್ಪು ಅಂತ ಅನ್ಸುತ್ತೋ. ನಾನು ನನ್ನ ಪ್ರಕಾರ ಇಲ್ಲಿ ಹೇಳಿದ್ದು ಸದ್ಯ ನೋಡಿ, ಇವಾಗೂ ಕೂಡ ಅದೇ ಇಲ್ಲಿ ಹೇಳ್ತಾ ಇದ್ದಾರೆ, ನಯಾ ನಾಜೂಕು ಅನ್ನೋದು ಕಲ್ತ್ಕೊ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಲ್ಲಿ ಗಿಲ್ಲಿಯವರು ಅದಕ್ಕೆ ಇಲ್ಲಿ ಹೇಳ್ತಾರೆ, ನಯಾ ನಾಜೂಕು ನಿನಗೆ ಇಲ್ಲ ಬಿಡು, ಅದು ಬೇರೆ ವಿಷಯ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ನಿಜವಾಗ್ಲೂ ಕೂಡ ಫಸ್ಟ್ ಇಲ್ಲಿ ನಯಾ ನಾಜೂಕು ಅನ್ನೋದು ರಿಷಾ ಅವರು ಕಲ್ತ್ಕೋಬೇಕಾಗಿದೆ. ಧ್ರುವಂತ್ ಅವ್ರು ಇಲ್ಲಿ ಆ ನಂತರ ಹೇಳೋದೆ, ಒಂದು ಒಳ್ಳೇದು ನಿನ್ನ ಬಗ್ಗೆ ಮಾತಾಡಲ್ಲ ಯಾರು ಅಂತ ಅಂದ್ಬಿಟ್ಟು. ಯಾರು ಇಲ್ಲಿ ಗಿಲ್ಲಿಯವ್ರ ಬಗ್ಗೆ ಒಂದು ಒಳ್ಳೆ ಮಾತಾಡ್ತಲ್ಲ. ಆಲ್ಮೋಸ್ಟ್ ಅಶ್ವಿನಿ ಗೌಡವ್ರನ್ನ ಬಿಟ್ಟಾಕ್ಬಿಡಿ, ಅವ್ರು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ಇಲ್ಲಿ ಗಿಲ್ಲಿಯವ್ರ ಬಗ್ಗೆ ಬಂದಾಗ ನಾನು ಹೇಳ್ತಾ ಇರೋದು. ಆಲ್ಮೋಸ್ಟ್ ಅವ್ರಿಗೆ ಆದರೆ ನಂಗೆ ತುಂಬ ಖುಷಿ ಆಗುತ್ತೆ ಅಂತ ಅಂದ್ಬಿಟ್ಟು ಅವರೇ ಇಲ್ಲಿ ಕಿಚ್ಚನ ಪಂಚಾಯತಿಯಲ್ಲಿ ಇಲ್ಲಿ ಹೇಳ್ಕೊಂಡ್ಬಿಟ್ರು. ಇಲ್ಲಿ ಧ್ರುವಂತ್ ಅವ್ರ ಬಗ್ಗೆನೆ ಇಲ್ಲಿ ಒಂದು ಕೂಡ ಒಳ್ಳೆ ಮಾತು ಯಾರು ಆಡ್ತಲ್ಲ. ಬಿಗ್ ಬಾಸ್ ಮನೆ ಒಳಗಡೆ ಇರ್ಬೋದು ಅಥವಾ ಹೊರಗಡೆ ಇರ್ಬೋದು, ಇನ್ನೊಬ್ಬರನ್ನ ಜೊತೆಗೆ ಇಟ್ಕೊಂಡು ಅಂದ್ರೆ ಅವ್ರ ಬೇಳೆಕಾಲು ಬೇಯಿಸ್ಕೊಳ್ಳೋಕೆ ಇಲ್ಲಿ ಇನ್ನೊಬ್ಬರನ್ನ ಜೊತೆಗೆ ಇಟ್ಕೊಂಡು ಆಟ ಆಡೋಕ್ಕೆ ಪ್ರಯತ್ನ ಪಡ್ತಿರೋದೇ ಇಲ್ಲಿ ಧ್ರುವಂತ್ ಅವರು. ಆ ಒಂದು ಕೆಲಸ ಅವರು ಮಾಡ್ತಾ ಇದ್ರೆ ಇಲ್ಲಿ ಗಿಲ್ಲಿಯವ್ರಿಗೆ ಹೇಳ್ತಾರೆ, ಒಂದೇ ಒಂದು ಮಾತು ಕೂಡ ನಿನ್ನ ಬಗ್ಗೆ ಯಾರು ಕೂಡ ಒಳ್ಳೇದನ್ನ ಮಾತಾಡಲ್ಲ ಅಂತ ಅಂದ್ಬಿಟ್ಟು. ಅದಕ್ಕೆ ನಿನ್ನ ಬಗ್ಗೆ ತುಂಬಾ ಒಳ್ಳೇದು ಮಾತಾಡ್ತಾರೆ ಬಿಡಪ್ಪ ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿಯವರು ಹೇಳಿದ್ರು. ಅದೇ ಯಾವಾಗಲೂ ಏನಾಗುತ್ತೆ ಅಂತಂದ್ರೆ, ಇದನ್ನ ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆ ಒದ್ದೋರ್ ಥರ ಆಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರಲ್ಲ. ಇವಾಗ ಇದ್ದಂಗೆ ಗಿಲ್ಲಿಯವ್ರು ಹೇಳಿದ್ರು, ಎದ್ದು ಬಂದು ಎದೆ ಒದ್ಬಿಟ್ನಲ್ಲಪ್ಪ, ಇದ್ದಂಗೆ ಹೇಳ್ಬಿಟ್ನಲ್ಲಪ್ಪ, ನಾನು ಮುಖವಾಡ ಕಳ್ಚಿ ಬಿದ್ಬಿಡ್ತಲ್ಲಪ್ಪ ಅಂತ ಅಂದ್ಬಿಟ್ಟು ಇವ್ರಿಗೆ ಉರಿ ಕೂಡ ಇಲ್ಲಿ ಹತ್ಬಿಡ್ತು. ಧ್ರುವಂತರ ಆ ನಂತರ ಇನ್ನೊಂದು ವರ್ಡ್ ಕೂಡ ಇಲ್ಲಿ ಹೇಳ್ತಾರೆ, ಬೇರೆಯವ್ರ ಕಾಲೆಲ್ಲಿದೆ ನೀನು ಏನು ಅಂತ ತೋರಿಸು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅವ್ರನ್ನ ಯಾವ ರೀತಿ ಬೇಕಾದ್ರೂ ತೋರಿಸ್ಕೊಂತಾರೆ. ಫಸ್ಟು ಅವರು ಧ್ರುವಂತವ್ರು ಏನೊಂದು ಕೆಲಸ ಮಾಡಬೇಕು, ಬಿಗ್ ಬಾಸ್ ಮನೆಗೆ ಏನಕ್ಕೆ ಬಂದಿದ್ದೀನಿ ಅಂತ ಅಂದ್ಬಿಟ್ಟು ಅವ್ರು ಪ್ರೂವ್ ಮಾಡ್ಕೊಂಡ್ರೆ ಸದ್ಯಕ್ಕೆ ಸಾಕಾಗಿದೆ. ಅವ್ರು ಯಾವ ರೀತಿ ಬೇಕಾದ್ರೂ ಆಟ ಆಡ್ಲಿ ಗಿಲ್ಲಿಯವರು, ಇವ್ರಿಗೇನು ಕಷ್ಟ, ಇವ್ರು ಯಾಕೆ ಇಲ್ಲಿ ಅಡ್ವೈಸ್ ಮಾಡಬೇಕು. ಫಸ್ಟ್ ಆಫ್ ಆಲ್ ಇವರೇ ಇಲ್ಲಿ ಮಾಡ್ತಿರೋದು ಸರಿ ಇಲ್ಲ. ಮುಖವಾಡಗಳನ್ನ ಹಾಕೊಂಡು ಇನ್ನೊಬ್ಬರನ್ನ ತುಳಿಯೋಕ್ಕೆ ಪ್ರಯತ್ನ ಪಡ್ತಿರೋದೇ ಇವರು. ಇನ್ನೊಬ್ರು ಕಾಲೆಲ್ಲಿ ಬೇಡ ಅಂತ ಹೇಳ್ತಾರೆ, ಇವ್ರ ಕಾಲೆಳಿತಲ್ವ. ಹಂಗಂದ್ರೆ ಗಿಲ್ಲಿಯವ್ರದ್ದು ಫಸ್ಟ್ ಆಫ್ ಆಲ್ ಹೀಗೆ ಬೆಟ್ಟು ತೋರಿಸ್ಬೇಕಾದ್ರೆ ಯಾವಾಗಲೂ ಕೂಡ ಈ ಒಂದು ಹೆಬ್ಬೆಟ್ಟು ನಮ್ಮನ್ನ ತೋರಿಸ್ತಾ ಇರುತ್ತೆ, ಆ ನಂತರ ಇನ್ನೊಬ್ಬರನ್ನ ಇಲ್ಲಿ ತೋರಿಸ್ತಾ ಇರುತ್ತೆ. ಫಸ್ಟ್ ಇದನ್ನ ಧ್ರುವಂತವ್ರು ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಇಲ್ಲಿ ಚೆನ್ನಾಗಿರುತ್ತೆ. ಇದಕ್ಕೆ ಸರಿಯಾಗಿ ಗಿಲ್ಲಿಯವ್ರು ಕೂಡ ಇಲ್ಲಿ ಟಾಂಗ್ ಕೊಡ್ತಾರೆ. ಅದಕ್ಕೆ ಕಣಪ್ಪ ಕಿಚ್ಚನ
ಚಪ್ಪಾಳೆ ಬಂದಿರೋದು ಅಂತ ಹೇಳ್ಬಿಟ್ಟು ಅದು ಕೂಡ ನಿಜ ಅಲ್ವಾ. ಇಲ್ಲಿ ಪ್ರೂವ್ ಮಾಡಿ ತೋರಿಸ್ಬೇಕು. ಆಲ್ಮೋಸ್ಟ್ ಇನ್ನೊಬ್ರು ಕಾಲು ಎಳಿತಾ ಇದ್ರೆ ಇಲ್ಲಿ ಕಿಚ್ಚ ಸುದೀಪ್ ಅವ್ರು ಬಂದ್ಬಿಟ್ಟು ಹೌದು ಇನ್ನೊಬ್ರು ಕಾಲು ಎಳಿತೆ ಅಂತ ಅಂದ್ಬಿಟ್ಟು ಇಲ್ಲಿ ಕಿಚ್ಚನ ಮೆಚ್ಚಿಗೆ ಚಪ್ಪಾಳೆ ಸಿಗ್ತಾ ಅಂತ ಅವ್ರೇನು ಕೂಡ ಬಿಗ್ ಬಾಸ್ ಮೇಲೆ ಮಾಡೇ ಇಲ್ವಾ, ಅದಕ್ಕೆ ಇಲ್ಲಿ ಚಪ್ಪಾಳೆ ಸಿಗ್ತಾ, ಅದಕ್ಕೆ ಇಲ್ಲಿ ಹೇಳಿದ ತಕ್ಷಣ ನಿಜ ಹೇಳಿದ ತಕ್ಷಣ ಅವ್ರಿಗೆ ಅಡಿಯಿಂದ ಮುಡಿವರೆಗೂ ಇಲ್ಲಿ ಹತ್ಬಿಡ್ತು. ಅದಕ್ಕೆ ಇಲ್ಲಿ ಅವ್ರು ಹೇಳ್ತಾರೆ ನನ್ನ ಬಗ್ಗೆ ಏನನ್ನು ಕೂಡ ಮಾತಾಡಬಾರ್ದು ಅಂತಂದ್ಬಿಟ್ಟು. ಇಲ್ಲ ಮಾತಾಡ್ತೀನಿ ಅಂತ ಹೇಳ್ತಾರೆ. ಇಲ್ಲಿಯವ್ರನ್ನ ಬೇಕಂತಾನೆ ಧ್ರುವಂತವರು ಟ್ರಿಗರ್ ಮಾಡ್ತಿದ್ದಾರೆ. ಇಲ್ಲಿ ಫಸ್ಟ್ ಮಲ್ಲಮ್ಮವ್ರನ್ನ ಇಟ್ಕೊಂಡು ಆಟ ಆಡಬೇಕು ಅಂತ ಅಂದ್ಬಿಟ್ಟು ಪ್ರಯತ್ನ ಪಟ್ಟರು, ಅದು ಇಲ್ಲಿ ಸಕ್ಸಸ್ಫುಲ್ ಆಗಲಿಲ್ಲ. ಮಲ್ಲಮ್ಮ ಅವರು ಬಿಗ್ ಬಾಸ್ ಮನೆಯಿಂದ ಬೇಗ ಹೊರಗಡೆ ಬಂದ್ಬಿಟ್ರು. ಆನಂತರ ರಕ್ಷಿತಾ ಹತ್ರ ಇಲ್ಲಿ ಹೋದ್ರು. ರಕ್ಷಿತಾ ಅವ್ರಿಗೆ ಧ್ರುವಂತವ್ರ ಬಂಡವಾಳ ಎಲ್ಲ ಕೂಡ ಇಲ್ಲಿ ಗೊತ್ತಾಯ್ತು. ಅದಕ್ಕೆ ಇಲ್ಲಿ ರಕ್ಷಿತಾ ಅವ್ರು ಕೂಡ ಇಲ್ಲಿ ಹೇಳಿದ್ರು ಅವ್ರಿಗೆ ಅವರು ಸರಿ ಇಲ್ಲ ಅಂತ ಕೂಡ ಇಲ್ಲಿ ಡಿಸ್ಕಷನ್ ಮಾಡಿದ್ರು. ಅವರು ಪ್ರತಿಯೊಬ್ಬರು ನೀವು ನೋಡಬೇಕು ಯಾರ್ಯಾರು ಹೇಗೆ ಇದ್ದಾರೆ ಅಂತ ಅಂದ್ಬಿಟ್ಟು ರಕ್ಷಿತ್ ಅವರು ಕ್ಲಿಯರ್ ಕಟ್ಟಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಜಾಸ್ತಿ ಗಿಲ್ಲಿಯವ್ರ ಹತ್ರ ಏನಕ್ಕೆ ಮಾತಾಡ್ತಾರೆ ಅಂತಂದ್ರೆ ಇಲ್ಲಿ ಅಭಿಷೇಕ್ ಅವ್ರ ಹತ್ರ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಅವರು ಒಳ್ಳೆ ಮನಸ್ಸಿಂದ ಇಲ್ಲಿ ಕಾಮಿಡಿ ಮಾಡ್ತಾರಂತ ಕೂಡ ಇಲ್ಲಿ ರಕ್ಷಿತ್ ಅವರು ನಿನ್ನೆ ಇಲ್ಲಿ ಹೇಳಿದ್ರು. ಅದು ಆ ಒಂದು ಸೀನ್ ಕೂಡ ಇಲ್ಲಿ ಪ್ರಸಾರ ಆಗಲಿಲ್ಲ. ಏನು ಇವತ್ತು ಮಾಡ್ತಾರೋ ಏನೋ ಗೊತ್ತಿಲ್ಲ. ಬಟ್ ಆದರೆ ಇಲ್ಲಿ ಫಸ್ಟ್ ಆಫ್ ಆಲ್ ಧ್ರುವಂತವರೇ ಸರಿ ಇಲ್ಲ. ಬಟ್ ನನ್ನ ಬಗ್ಗೆ ಮಾತಾಡಬೇಡ ಅಂತ ಇಲ್ಲಿ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ಗಿಲ್ಲಿಯವ್ರ ಬಗ್ಗೆ ಇವ್ರು ಯಾಕಪ್ಪ ಮಾತಾಡಬೇಕಿತ್ತು, ಅವ್ರೇನು ಗಿಲ್ಲಿಯವ್ರ ಕಾಲ್ ಹಿಡ್ಕೊಂಡು ಜಗಳಕ್ಕೆ ಹೋಗಿದ್ರ. ಇಲ್ಲಿ ಧ್ರುವಂತವ್ರ ಪ್ಲಾನ್ ಏನಪ್ಪಾ ಅಂತಂದ್ರೆ ಎಲ್ಲೂ ಕೂಡ ಫುಟೇಜ್ ಸಿಕ್ಕಿಲ್ಲ. ಗಿಲ್ಲಿಯವ್ರ ಹತ್ರ ಜಗಳ ಆಡಿದ್ರೆ ಫುಟೇಜ್ ಸಿಕ್ಕುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಇಲ್ಲಿ ಗೊತ್ತಿದೆ. ಅದಕ್ಕೋಸ್ಕರ ಜಗಳ ಆಡಿದರೆ ಅವ್ರದ್ದು ಇವಾಗ ಪ್ರೋಮೋ ಕೂಡ ಬಂದ್ಬಿಟ್ಟಿದೆ. ಇನ್ನು ಧ್ರುವಂತವ್ರು ಕೊನೆಯದಾಗಿ ಒಂದ್ ವರ್ಡ್ ಏನಪ್ಪಾ ಇಲ್ಲಿ ಪ್ರೋಮೋದಲ್ಲಿ ಹೇಳಿದ್ದಾರೆ ಅಂತಂದ್ರೆ ನೀನು ಬೇರೆಯವ್ರನ್ನ ಇದ್ ಮಾಡ್ಕೊಂಡು ಮಾತಾಡಬೇಡ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅವ್ರ ವಾಯ್ಸ್ ಎಷ್ಟು ರೇಸ್ ಮಾಡಿ ಮಾತಾಡಿದ್ದಾರೆ ಅಂತಂದ್ರೆ ಗಿಲ್ಲಿಯವ್ರಿಗೂ ಕೂಡ ಸಖತ್ತಾಗಿ ಟ್ರಿಗರ್ ಆಗ್ಬಿಟ್ಟಿದೆ. ಆಲ್ಮೋಸ್ಟ್ ಎಷ್ಟು ನಗ್ಸೋ ಮನುಷ್ಯ ಇದ್ರೂ ಕೂಡ ಒಂದಲ್ಲ ಒಂದ್ಸತಿ ಅವ್ರಿಗೂ ಕೂಡ ಕೋಪ ಬಂದೇ ಬರುತ್ತೆ. ಅಂದ್ರೆ ಅವ್ರೇನು ಉಪ್ಪು ಖಾರ ತಿನ್ನಲ್ವಾ, ಹಾಗಾದ್ರೆ ಒಂದು ನಿಮಿಷ ಇರಣ್ಣ ಅಂತ ಅಂದ್ಬಿಟ್ಟು ಜೋರಾಗಿ ಇಲ್ಲಿ ಗಿಲ್ಲಿಯವರು ಕೂಡ ಇಲ್ಲಿ ಕಿರ್ಚ್ತಾರೆ. ಆಲ್ಮೋಸ್ಟ್ ಅಶ್ವಿನಿಗಳವ್ರಿಗೆ ಸಿಕ್ಕಾಪಟ್ಟೆ ಇಲ್ಲಿ ಸಂತೋಷ ಆಗಿರುತ್ತೆ. ಯಾಕಂತಂದ್ರೆ ಗಿಲ್ಲಿಯವ್ರನ್ನ ಎದುರಾಕೊಂಡ್ರಲ್ಲ ಧ್ರುವಂತವ್ರು, ಅದಕ್ಕೋಸ್ಕರ ಇಲ್ಲಿ ಧ್ರುವಂತವ್ರ ಹತ್ರ ನಿಂತ್ಕೊಂಡ್ಬಿಟ್ಟು ಅವ್ರು ಬಿಡ್ಸಕ್ಕೆ ಹೋಗ್ತಾರೆ. ಗಿಲ್ಲಿಯವ್ರ ಪಕ್ಕ ಹೋಗ್ಬಿಟ್ಟು ಯಾವುದೇ ಕಾರಣಕ್ಕೂ ಇಲ್ಲಿ ಬಿಡ್ಸಕ್ಕೆ ಹೋಗಿಲ್ಲ. ಸದ್ಯ ಪ್ರೋಮೋದಲ್ಲಿ ಒಂದು ಅರ್ಥ ಆಗ್ತಿರೋದು ಏನಪ್ಪಾ ಅಂತಂದ್ರೆ ಅವ್ರವ್ರ ವ್ಯಕ್ತಿತ್ವನ ಅವ್ರವ್ರು ಈ ಸತಿ ಪ್ರೂವ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ವಾರ ಏನೂ ಕೂಡ ಟಾಸ್ಕ್ ಇಲ್ಲ ಅಂದ್ರೂ ಕೂಡ ಅವ್ರ ವ್ಯಕ್ತಿತ್ವ ಏನು ಅಂತ ಪ್ರೂವ್ ಮಾಡ್ಕೊಳ್ಳೋದ್ರಲ್ಲಿ ಸಕ್ಸಸ್ ಆಗಿರೋದು ಯಾರಪ್ಪ ಅಂತಂದ್ರೆ ಧ್ರುವಂತವ್ರು. ಅವರಲ್ಲಿ ಏನೋ ಒಂದು ಟ್ಯಾಲೆಂಟ್ ಇಲ್ಲ ಅಂತ ಕೂಡ ಇಲ್ಲಿ ಪ್ರೂವ್ ಆಗ್ತದೆ. ಯಾಕಂತಂದ್ರೆ ಬೇರೆಯವ್ರ ಹತ್ರ ಜಗಳ ಆಡೋದ್ರಲ್ಲಿ ಮತ್ತೆ ಟೈಮ್ ಪಾಸ್ ಮಾಡೋದ್ರಲ್ಲಿ ಧ್ರುವಂತವ್ರು ಎತ್ತಿದ ಕೈ. ಆಲ್ಮೋಸ್ಟ್ ನೀವು ನೋಡ್ಬೋದು ಏನೇ ಒಂದು ಚಟುವಟಿಕೆಗಳಲ್ಲೂ ಕೂಡ ಇವರು ಭಾಗವಹಿಸಿಲ್ಲ. ಅಂದ್ರೆ ಆ ಒಂದು ಚಟುವಟಿಕೆ ಮಾಡೋಣ, ಈ ರೀತಿ ಮಾಡೋಣ, ಆ ರೀತಿ ಮಾಡೋಣ ಅಂತ ಅಂದ್ಬಿಟ್ಟು ಏನೂ ಕೂಡ ಇಲ್ಲಿ ಮಾಡಿಲ್ಲ. ಆಲ್ಮೋಸ್ಟ್ ಬರೀ ಮಾತು ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ಅಂದ್ಬಿಟ್ಟು ಮಾತಾಡ್ಕೊಂಡು ಇಲ್ಲಿ ಕೂತಿದ್ರು. ಅಶ್ವಿನಿ ಗೌಡವ್ರ ಹತ್ರನೂ ಕೂಡ ಅದೇ ಇಲ್ಲಿ ಚರ್ಚೆ ಮಾಡ್ತಾರೋ. ಅಟ್ಲೀಸ್ಟ್ ಜಾನ್ವಿ ಅವರಾದ್ರೂ ಒಂದೆರಡು ಕಡೆ ಮೂರು ಕಡೆ ಇಲ್ಲಿ ಕಾಣಿಸ್ಕೊಂಡ್ರು ಏನೋ ಒಂದು ಚಟುವಟಿಕೆ ಮಾಡ್ಬೇಕಾದ್ರೆ. ಆದ್ರೆ ಧ್ರುವಂತವ್ರಂತೂ ಎಲ್ಲಾದ್ರಲ್ಲೂ ಝೀರೋ. ಆದ್ರೆ ಬೇರೆಯವ್ರ ಕಾಲು ಎಳೆದ್ಬಿಟ್ಟು ನೀನು ಇವಾಗ ಕಾಮಿಡಿ ಮಾಡಬೇಡ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಅಂತವ್ರೆ. ಆಲ್ಮೋಸ್ಟ್ ಬೇರೆಯವ್ರ ಬಗ್ಗೆ ಚಿಂತೆ ಮಾಡೋಕ್ಕಿಂತ ಇಲ್ಲಿ ಧ್ರುವಂತವ್ರು ಅವ್ರ ಬಗ್ಗೆ ಅವ್ರ ಆಟದ ಬಗ್ಗೆ ಚಿಂತೆ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ ವೀಕ್ಷಕರೇ, ಈ ಒಂದು ಪ್ರೋಮೋ ನೋಡಿ ನಿಮ್ಗೆ ಏನು ಅನಿಸ್ತು, ನಿಮ್ಮ ಸಪೋರ್ಟ್ ಯಾರಿಗಿದೆ, ಈ ಒಂದು ಪ್ರೋಮೋದಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.